ಫಾರ್ ಎಕ್ಸಾಂಪಲ್ ಸ್ಕೂಲ್ಸ್ ತಗೊಳ್ಳಿ, ಸ್ಕೂಲ್ಸ್ ನೀವು ಸತ್ವಾ ಸ್ಕೂಲ್ಸ್ ಇದೆ, ಕ್ರೈಸ್ಟ್ ಸ್ಕೂಲ್ ಇದೆ, ಡಾನ್ ಬಾಸ್ಕೋ ಇದೆ, ಮ್ಯಾರಿಗೋಲ್ಡ್ ಇದೆ, ಈಸ್ಟ್ ವೆಸ್ಟ್ ಎಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇರೋದು ಅಂತ ಸ್ಕೂಲ್ಸ್ ಇದೆ. ಎಲ್ಲ 5-10 ಮಿನಿಟ್ಸ್ ಅಷ್ಟೇ ಟ್ರಾವೆಲ್. ಸರ್ ರಾಮೋಲಿ ಅಂತ LNR ಇದೆ, ಮುಕ್ತಿನಾಥ್ ಟೆಂಪಲ್ ಹೇಳ್ಬೇಕಾ ಸರ್, ಟೂರಿಸ್ಟ್ ಸ್ಪಾಟ್. ಮುಕ್ತಿನಾಥ್ ಟೆಂಪಲ್ ಇದೆ, ಶ್ರೀನಿವಾಸ ಟೆಂಪಲ್ ಇದೆ, ದೊಡ್ಡಾಳದ ಮರ ಇದೆ, ಮಂಚಿನಮಲೆ ಡ್ಯಾಮ್ ಇದೆ, ಆಮೇಲೆ ವಂಡರ್ಲಾ ಇದೆ. ವಂಡರ್ಲಾ ಜಸ್ಟ್ 15-20 ಮಿನಿಟ್ಸ್ ರೀಚ್ ಆಗ್ತಿದೆ ಸರ್. 20 ಮಿನಿಟ್ಸ್ ಅಲ್ಲಿ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು ಸರ್. ಇನ್ಕ್ಲೂಡಿಂಗ್ ರುಪೀಸ್ ಅವ್ರದ್ದು ನಾವೇ ಮಾಡಿದ್ರು, ಉಪೇಂದ್ರ ಅವ್ರದ್ದು 12 acres ಸರ್. ಹೌದಾ? ರುಪೀಸ್ ಎನ್ಕ್ಲೇವ್. ರುಪೀಸ್ ಎನ್ಕ್ಲೇವ್ ಹೌದು ಏನು ಮಾಡಿರೋದು ಸರ್ ಅದು? ಸರ್ ರುಪೀಸ್ ರೆಸಾರ್ಟ್ ಪಕ್ಕದಲ್ಲಿ ಕಾಂಕ್ರೀಟ್ ಡ್ರೈನ್ ಸರ್. ನಾವು ವೆಟ್ ಮಿಕ್ಸ್ ಹಾಕಿ ಕಂಬಿ ಕಟ್ಟಿ ಅದ್ರ ಮೇಲೆ ಕಾಂಕ್ರೀಟ್ ಹಾಕಿದೀವಿ ಸರ್. ಕೆಲವರು ಎಸ್ ಡೆಫಿನೆಟ್ ಆಗಿ ನೀವು ಬೇರೆಯವ್ರು ನೋಡಿದ್ರೆ ಜಸ್ಟ್ ಡೈರೆಕ್ಟ್ ಆಗಿ ಕಾಂಕ್ರೀಟ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ನಾವು ಲಕ್ಸುರಿ ಸೆಗ್ಮೆಂಟು ಕ್ವಾಲಿಟಿನ ಮೇಂಟೈನ್ ಮಾಡಿದ್ದೀವಿ ಸರ್. 7 ಪಾರ್ಕ್ ಕೊಟ್ಟಿದ್ದೀವಿ ವಿತ್ ನಿಮಗೆ ಪ್ಲೇ ಏರಿಯಾ, ಸಿಟ್ಔಟು, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಗಾರ್ಡನಿಂಗ್ ಮಾಡೋಕ್ಕೆ, ಪಾತ್ವೇ, ವಾಕಿಂಗ್ ಪಾತ್ವೇ, ಜಾಗಿಂಗ್ ಏರಿಯಾ ಎಲ್ಲ ಬಿಟ್ಟಿದ್ದೀವಿ ಸರ್. ನಿಮ್ಗೆ ಓವರ್ ಆಲ್ ಟೋಟಲ್ ನಮ್ಮ ಲಾಂಚಲ್ಲಿ 50% ಆಫ್ ಸೈಟು ಸೋಲ್ಡ್ ಔಟ್ ಆಗ್ಬಿಟ್ಟಿದೆ ಸರ್. 50% ಸೋಲ್ಡ್ ಔಟ್? ಹೌದು, 50% 2 days ಅಲ್ಲಿ ಸೋಲ್ಡ್ ಔಟ್ ಸರ್. ನೋಡಿ ಸರ್, ಈ ಕಡೆ ಎಲ್ಲ ನೋಡಿದ್ರೆ ನೀವು ಜಸ್ಟ್ ತಾರ್ ರೋಡ್ ಹಾಕ್ಬಿಟ್ಟು ಇಲ್ಲ ಜಸ್ಟ್ ಓವರ್ ಹೆಡ್ ಕೇಬಲ್ ಹಾಕ್ಬಿಟ್ಟೆ ನಿಮ್ಗೆ 3,000 ರೂಪಾಯಿ ಮೇಲೆ ಅಂತಾರೆ ರೇಟು. ನಾವು ಇಲ್ಲಿ ಇಷ್ಟು ಪ್ರೀಮಿಯಂ ರೇಟು, ಗ್ರ್ಯಾಂಡ್ ಎಂಟ್ರೆನ್ಸ್ ಕೊಟ್ಟು, CC ರೋಡ್ ಕೊಟ್ಟು, CC ಡ್ರೈನ್ ಕೊಟ್ಟು, ಅಂಡರ್ಗ್ರೌಂಡ್ ಕೇಬಲಿಂಗ್ ಕೊಟ್ಟು ನಿಮಗೆ ಒಳ್ಳೆ ಪ್ರೈಸ್ಗೆ ಕೊಡ್ತಾ ಇದ್ದೀವಿ. 6 ಎಕರೆ 5 ಗುಂಟೆಯಲ್ಲಿ ಡೆವಲಪ್ಮೆಂಟ್ ಆಗಿರುವಂಥ ಈ ಲೇಔಟು BMRDA ಲೇಔಟು, ART ಕೀರ್ತಿ ಇನ್ಫಿನಿಟಿ ಅಂತ ಅಂದ್ಬಿಟ್ಟು ಈ ಲೇಔಟ್ ನೇಮ್ ಆಗಿದೆ. ಇದು ಬಂದು ಲೊಕೇಟ್ ಆಗಿರುವಂಥದ್ದು ಮೈಸೂರು ಮೇನ್ ರೋಡಿಂದ ಬರೀ 10 ಕಿಲೋಮೀಟ್ರ್ ಆಗುವಂಥದ್ದು ಅಷ್ಟೇ. ಸೊ ಕಂಪ್ಲೀಟ್ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸರಿದ್ದಾರೆ, ಅವ್ರ ಹತ್ರ ಮಾತಾಡೋಣ ಬನ್ನಿ. ಏನೇನೆಲ್ಲ ಅಮ್ಯುನಿಟೀಸ್ನ ಪ್ರೊವೈಡ್ ಮಾಡಿದ್ದಾರೆ, ಡೆವಲಪ್ಮೆಂಟ್ ಯಾವ ಥರ ಮಾಡಿದ್ದಾರೆ ಅಂತಂದ್ಬಿಟ್ಟು ಪ್ರತಿಯೊಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಮುರುಗನ್ ಸರ್, ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಸೂಪರ್ ಸರ್. ಓಕೆ ಸರ್, ಆಯಿತು. ಮೊದಲನೇದಾಗಿ ಇದೊಂದು ಲೇಔಟ್ ನೋಡ್ತಾ ಇದ್ದೀವಿ, ಯಾವಾಗ ಡೆವಲಪ್ಮೆಂಟ್ ಮಾಡಿದ್ದು ನೀವು? ಸರ್ ಜಸ್ಟ್ ಇವಾಗ ಒಂದು 6 months 8 ಮಂತ್ಸಲ್ಲಿ ನಾವು ಫಿನಿಶ್ ಮಾಡಿರೋ ಪ್ರಾಜೆಕ್ಟ್ ಇದು. ನೋಡಿ, ಎಲ್ಲ ಪ್ರೀಮಿಯಂ ಲೆವೆಲ್ ಡೆವಲಪ್ಮೆಂಟು, ಎಲ್ಲ ಲಕ್ಸುರಿ ಸೆಗ್ಮೆಂಟ್ ಕೊಟ್ಟಿದ್ದೀವಿ ಬಿಕಾಸ್ ಆಫ್ ಗೇಟೆಡ್ ಕಮ್ಯುನಿಟಿ. ಇದು ಎಲ್ಲ ಫುಲ್ಲಿ ಗೇಟೆಡ್ ಕಮ್ಯುನಿಟಿ, BMRDA ಅಪ್ರೂವ್ಡು, ಈ ಖಾತಾ ಸೈಟು ಎಲ್ಲ ರೆಡಿ ಇದೆ ಸರ್. ರೆಡಿ ಫಾರ್ ರಿಜಿಸ್ಟ್ರೇಷನ್, ಕನ್ಸ್ಟ್ರಕ್ಷನ್. 100% ಫಿನಿಶ್ಡ್ ಲೇಔಟು ನೀವೇ ನೋಡ್ಬೋದು ಸರ್. ಹೌದಾ? ಇನ್ನು ಪೆಂಡಿಂಗ್ ವರ್ಕ್ ಏನಿದೆ ಸರ್ ಇಲ್ಲಿ? ಸರ್ ಬ್ಯಾಲೆನ್ಸ್ ವರ್ಕ್ ಅಂತ ಏನಿಲ್ಲ, ಒಂದು ಚಿಕ್ಕ ಪುಟ್ಟ ವರ್ಕ್ಸ್ ಇದೆ, ಅದು ಬಿಟ್ಟರೆ ಯಾವುದೂ ಇಲ್ಲ, ಬರೀ ಸಣ್ಣ ಪುಟ್ಟ ವರ್ಕ್ಸು. ಅದು ನಿಮ್ಗೆ ಇನ್ನೊಂದು 10 days ಅಲ್ಲಿ ಫಿನಿಶ್ ಆಗ್ಬಿಡುತ್ತೆ. ಇವಾಗ ನಿಮಗೆ ಮನೆ ಕಟ್ಟಕ್ಕೆ ಎಲ್ಲ ರೀತಿಯ ವಸತಿಗಳು ರೆಡಿ ಇದೆ ಸರ್. ಎಲ್ಲ ಪ್ರತಿಯೊಂದು ಫೆಸಿಲಿಟೀಸ್ ಎಲ್ಲ ರೆಡಿ ಇದೆ ಸರ್. ಎಲ್ಲ ರೆಡಿ ಇದೆ. ಎಲ್ಲ ಫೆಸಿಲಿಟೀಸ್. ಮೊದಲನೇದಾಗಿ ಒಂದು ಕೇಳಬೇಕು, ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಒಂದು ಕೊಟ್ಬಿಡಿ ಸರ್. ನಾವು, ನನ್ನ ಹೆಸರು ಮುರುಗನ್ ಅಂತ, ನಮ್ಮ ಪಾರ್ಟ್ನರ್ ಒಬ್ರು ಇದ್ದಾರೆ ಹರೀಶ್ ಅಂತ. ನಾವು ಇಬ್ರು ಸೇರಿ ಅರ್ಥಸಿದ್ಧಿ ವೆಂಚರ್ಸ್ ಅಂತ ಒಂದು ಕಂಪನಿ ಮಾಡಿದ್ದೀವಿ. ಫ್ರಮ್ ಪಾಸ್ಟ್ 8 to 10 years ಇಂದ ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ. ನಾವು 10+ ಪ್ರಾಜೆಕ್ಟ್ಸ್ನ ಆಲ್ರೆಡಿ ಫಿನಿಶ್ ಮಾಡಿದ್ದೀವಿ. ಇದುವರೆಗೂ ಕಂಪ್ಲೀಟ್ ಆಗಿದೆ ಇದುವರೆಗೂ. ಅದರಲ್ಲಿ ನಾವು ಇವಾಗ ಇದು ನಮ್ದು 11ನೇ ಪ್ರಾಜೆಕ್ಟ್ ಇದು. ಹೌದು, 11ನೇ ಪ್ರಾಜೆಕ್ಟು ಫುಲ್ ಪ್ರೀಮಿಯಂ ಸೆಗ್ಮೆಂಟ್ ಆಗಿ ಡೆವಲಪ್ಮೆಂಟ್ ಮಾಡಿದ್ದೀವಿ. 100% ಡೆವಲಪ್ಮೆಂಟ್ ಫಿನಿಶ್ ಮಾಡಿ 100% ರಿಲೀಸ್ಗೆ ಹೋಗ್ತಾ ಇದೀವಿ ಸರ್. ಎಲ್ಲ ನೀವು ಕನ್ವರ್ಷನ್ ಲ್ಯಾಂಡ್? ಹೌದು ಸರ್, ಡೈರೆಕ್ಟ್ ಲ್ಯಾಂಡ್ ಪರ್ಚೇಸ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಅಪ್ರೂವಲ್ ತಗೊಂಡು ಸೇಲ್ ಮಾಡೋದು ಸರ್. ಓಕೆ, ಲೀಗಲ್ ಎಲ್ಲ ಫುಲ್ ಫಿನಿಶ್ ಇರುತ್ತೆ? 100% ಟೈಟಲ್ ಕ್ಲಿಯರ್ ಸರ್. ಓಕೆ ಸರ್, ಲೇಔಟ್ನ ತೋರಿಸ್ಕೊಂಡು ಹೋಗೋಣ ಅಲ್ವಾ? ಬನ್ನಿ ಸರ್, ಹೋಗೋಣ. ನೀಟಾಗಿ ನಿಮ್ಗೆಲ್ಲ ನಮ್ಮ ಲಕ್ಸುರಿ ಸೆಗ್ಮೆಂಟ್ಸ್ ಏನೇನಿದೆ ಎಲ್ಲ ತೋರಿಸ್ತೀವಿ ಸರ್. ಓಕೆ ಸರ್, ಒಂದೇ ಫ್ಲಾಟ್ ಲೇಔಟ್ ಅಲ್ವಾ? ಹೌದು ಸರ್. ಸರ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಒಂದ್ಸಲ ಹೇಳಿ ಸರ್. ಲೊಕೇಶನ್ ಬಂದು ನಮ್ದು ಮೈಸೂರಿಂದ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಹೊರಡೆ ಬಂದ್ರೆ ನಿಮ್ಗೆ ದೊಡ್ಡಾಳದ ಮರ ಡೈರೆಕ್ಟ್ ಆಗಿ ಸಿಗುತ್ತೆ. ಹೌದು, ದೊಡ್ಡಾಳದ ಮರದಿಂದ ಚುಂಚನಗುಪ್ಪೆ ಸರ್ಕಲ್, ಚುಂಚನಗುಪ್ಪೆ ಸರ್ಕಲ್ ಇಂದ ಡೈರೆಕ್ಟ್ ರುಪೀಸ್ ರೆಸಾರ್ಟ್ ಗೊತ್ತಾ ನಿಮ್ಗೆ, ನಮ್ಮ ಉಪೇಂದ್ರ ಅವ್ರದ್ದು. ಅದ್ರ ಬ್ಯಾಕ್ ಸೈಡೇ ಸರ್ ನಮ್ಮ ಪ್ರಾಪರ್ಟಿ ಬರೋದು. ಬ್ಯಾಕ್ ಸೈಡೇ ಬರುತ್ತಾ? ಬ್ಯಾಕ್ ಸೈಡೇ ಪ್ರಾಪರ್ಟಿ ಸರ್. ಸರ್ ಇನ್ಕ್ಲೂಡಿಂಗ್ ರುಪೀಸ್ ಅವ್ರದ್ದು ನಾವೇ ಮಾಡಿರೋದು, ಉಪೇಂದ್ರ ಅವ್ರದ್ದು 12 acres. ಹೌದಾ? ಕೀರ್ತಿ ಊರ್ವಿ ಅಂತ. ಓಕೆ ಓಕೆ, ಕೀರ್ತಿ ಅಂತ ಒಂದು ಪ್ರಾಜೆಕ್ಟ್, ಆಮೇಲೆ ಊರ್ವಿ ಅಂತ ಒಂದು ಪ್ರಾಜೆಕ್ಟ್ ಮಾಡಿದೀವಿ. ಉಪ್ಪಿ ಸರ್ದೇನೆ? ಹೌದು, ಉಪಿ ಅವ್ರದೇ, ರುಪೀಸ್ ಎನ್ಕ್ಲೇವ್. ರುಪೀಸ್ ಎನ್ಕ್ಲೇವ್ ಅಂತ? ಹೌದು. ಎಲ್ಲಿ ಮಾಡಿರೋದು ಸರ್ ಅದು? ಸರ್ ರುಪೀಸ್ ರೆಸಾರ್ಟ್ ಪಕ್ಕದಲ್ಲೇ ಮಾಡಿರೋದು, ಅಟ್ಯಾಚ್ ಆಗಿ ಪ್ರಾಪರ್ಟಿ ನಮ್ದೇ ಅದು. ಇದು ಎಷ್ಟು ಎಕರೆಲ್ಲಿ ಮಾಡಿರೋದು ಈ ಲೇಔಟ್? ಸರ್ ಟೋಟಲ್ ಈ ಲೇಔಟ್ 6 acres 5 ಕುಂಟಾಸ್ ಟೋಟಲ್ ಆಗಿ ಮಾಡಿರೋದು. ನಂಬರ್ ಆಫ್ ಸೈಟ್ಸ್ ಬಂದು 90 sites ಇದೆ ಸರ್. 90 sites ಇದೆ? ಹೌದು ಸರ್. ಹೌದು ಸರ್, ಹೊಸದಾಗಿ ಲಾಂಚ್ ಬೇರೆ ಮಾಡ್ತಾ ಇದ್ದೀರಾ? ಹೌದು ಸರ್. ಹೌದು. ಎಷ್ಟು ಸೈಟ್ಗಳಿಂದ ಅವೈಲಬಲ್ ಇದೆ, ಎಷ್ಟು ಸೋಲ್ಡ್ ಔಟ್ ಆಗಿದೆ ಸರ್? ಟೋಟಲ್ ನಮ್ಮ ಲಾಂಚ್ ಅಲ್ಲಿ 50% ಆಫ್ ಸೈಟ್ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ ಸರ್. 50% ಸೋಲ್ಡ್ ಔಟ್? ಹೌದು, 50% 2 days ಅಲ್ಲಿ ಸೋಲ್ಡ್ ಔಟ್ ಸರ್. ಓಕೆ ಸರ್, ನಮ್ದು ರೆಡಿ ಟು ಇಟ್, ರೆಡಿ ಟು ಕನ್ಸ್ಟ್ರಕ್ಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಂಡ್ ರಿಜಿಸ್ಟ್ರೇಷನ್. ಓಕೆ, BMRDA ಅಪ್ರೂವ್ಡ್ ಇದೆ, ಇಂಡಿವಿಜುವಲ್ ಈ ಖಾತಾ ಇದೆ. ರೇರಾ ಕೂಡ ಆಗಿದೆ? ರೇರಾ ಆಗಿಲ್ಲ ಸರ್. ಯಾಕೆ ರೇರಾ ಏನಕ್ಕಂದ್ರೆ ಸರ್,
ಇವಾಗ ನಮ್ದು ರೇರ ಏನಿಗೆ ಬರಬೇಕು ಅಂದ್ರೆ ಇದರಲ್ಲಿ 100% ಡೆವಲಪ್ಮೆಂಟ್ ಫಿನಿಶ್ ಆಗಿದೆ ನಮ್ದು, ಅದರಿಂದ ರೇರ ಬೇಕಾಗಿಲ್ಲ. ಇವಾಗ 40% ಫಿನಿಶ್ ಕೆಲವು ಲೇಔಟ್ ನೋಡಿದ್ರೆ ನೀವು ಸ್ವಲ್ಪ ಲೆವೆಲ್ ಮಾಡಿರ್ತಾರೆ, ಅವ್ರು ಬೇಕಾದ್ರೆ ರೇರ ಬೇಕಾಗತ್ತೆ. ಏನಕ್ಕೆ ಡೆವಲಪ್ಮೆಂಟ್ ಫಿನಿಶ್ ಮಾಡ್ತಾರೋ ಇಲ್ವೋ ಅನ್ನೋದು ಡೌಟ್ ಇರುತ್ತೆ. ಬಟ್ ನಮ್ಗೆ ಹಂಗಲ್ವಲ್ಲ, ನಾವು 100% ಡೆವಲಪ್ಮೆಂಟ್ ಫಿನಿಶ್ ಮಾಡಿದೀವಿ, ರೇರ ಏನು ಬೇಕಾಗಿಲ್ಲ ನಮ್ಗೆ, ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಗೆ ರೆಡಿ ಟು ಇಟ್ ಬಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗಿ ಅಷ್ಟೇ. ಫಸ್ಟ್ ಲೀಗಲ್ ಏನಿದೆ ಲೀಗಲ್ ವೆರಿಫಿಕೇಶನ್ ಆಯ್ತಾ, ಮುಗೀತು. ಕಸ್ಟಮರ್ ಗ್ಯಾರಂಟಿ ಇದೆಯಲ್ಲ, ಕಣ್ ಮುಂದೆ ಕೆಲಸ ಮುಗೀತಲ್ವಾ ಸರ್ ಅಲ್ವಾ. ರೇರ ಏನಕ್ಕೆ ಅಂದ್ರೆ ಕೆಲಸ ಮುಗ್ದಿಲ್ಲ ಅಂದ್ರೆ ಕಸ್ಟಮರ್ ಕಡೆ ಸಪೋರ್ಟ್ ಬೇಕಲ್ವಾ, ಅದಕ್ಕೋಸ್ಕರ ರೇರ ಬೇಕು. ನೀವು ಡಾಕ್ಯುಮೆಂಟ್ಸ್ ಏನೇನು ಕೊಡ್ತೀರಾ ಕಸ್ಟಮರಿಗೆ ಸರ್? ಫುಲ್ ಲೀಗಲ್ ಸೆಟ್, ಒಂದು ಫುಲ್ ಸೆಟ್ ನಾವು ನಿಮಗೆ ಕೊಟ್ಬಿಡ್ತೀವಿ ಸರ್, ಫುಲ್ ಎಂಟೈರ್ ಡಾಕ್ಯುಮೆಂಟ್ಸ್. ಸರ್ ನಮ್ದು 100 years ಹಿಸ್ಟ್ರಿ ಇದೆ ಡಾಕ್ಯುಮೆಂಟ್ ಅದು. 100 ವರ್ಷದ ಇದೆಯಾ? ಹೌದು ಸರ್, 100 ವರ್ಷದ ತಗೊಂಡೋಗ್ಬೋದು ಕಸ್ಟಮರ್, ಆರಾಮಾಗಿ ತಗೊಂಡೋಗ್ಬೋದು ಸರ್ ಅವರು. ಸರ್ ನಿಮ್ದು ಆಫೀಸ್ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಒಂದ್ಸಲಿ? ಸರ್ ನಮ್ದು RR ನಗರ ಡಬಲ್ ರೋಡ್ ಅಲ್ಲಿ ಆಫೀಸ್ ಬರುತ್ತೆ ನಮ್ದು. ನಾವು ಆರಾಮಾಗಿ ಅಲ್ಲೂ ಬಂದು ವಿಸಿಟ್ ಮಾಡಬಹುದು, ಇಲ್ಲ ಸೈಟ್ ಅಲ್ಲೂ ಬಂದು ವಿಸಿಟ್ ಮಾಡಬಹುದು. ಎರಡು ಕಡೆನೂ ನಮ್ಮ ಎಂಪ್ಲಾಯೀಸ್ ಇರ್ತಾರೆ. ಇರ್ತಾರೆ. ಇಲ್ಲಿ ಬಂದ್ರೆ ಯಾರಾದ್ರೂ ಒಬ್ರು ಸಿಗ್ತಾರಲ್ವಾ? ಇಲ್ಲಿ 100% ಒಬ್ರು ಇದ್ದೇ ಇರ್ತಾರೆ ಸರ್. ಸೈಟ್ ಎಕ್ಸಿಕ್ಯೂಟಿವ್ ಒಬ್ರು ಇದ್ದೇ ಇದ್ದಾರೆ. ಟೋಕನ್ ಅಂತ ಬಂದ್ರೆ ಸರ್ ಟೋಕನ್ ಅಡ್ವಾನ್ಸ್ ಬಂದು ನಮ್ದು 1 lakh ಇದೆ. 1 lakh ಮಾಡಿದ್ರೆ ನಾವು ಬಂದು ಲೀಗಲ್ ಡಾಕ್ಯುಮೆಂಟ್ ಕೊಟ್ಬಿಡ್ತೀವಿ. ಅವ್ರು ಹೋಗಿ ಚೆಕ್ ಮಾಡ್ಕೊಂಡ್ ಬರ್ಬೋದು. ಅವ್ರು ಅಕಸ್ಮಾತ್ ಓಕೆ ಫೈನ್ ಎಲ್ಲ ಕ್ಲಿಯರ್ ಆದ್ರೆ ಅವ್ರು ಬಂದು 25% ಡೌನ್ ಪೇಮೆಂಟ್ ಮಾಡಬೇಕು ಸೇಲ್ ಅಗ್ರಿಮೆಂಟ್ಗೆ. ಹೌದು, ಅಗ್ರಿಮೆಂಟ್ ಎಲ್ಲ ಆಯ್ತು ಓಕೆ ಫೈನ್ ಅಂದ್ರೆ 45 days ಅಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ ಸರ್. ನೀವು ಟೋಕನ್ ಮಾಡಿದ್ಮೇಲೆ ಎಷ್ಟು ದಿನ ಟೈಮ್ ಕೊಟ್ಟಿರ್ತೀರಾ ಸರ್? ಟೋಕನ್ ಮಾಡಿದ್ಮೇಲೆ 45 days ಸರ್. 45 days ಇರುತ್ತೆ. ಹೌದು, 45 days ಟೈಮ್ ಇದೆ ಸರ್. ಈ ಒಂದು ಲೇಔಟ್ಗೆ ಏನೇ ಅಮ್ಯುನಿಟೀಸ್ ನೀವು ಪ್ರೊವೈಡ್ ಮಾಡಿದ್ದೀರಾ ಸರ್? ನಮ್ದು ಬಂದು ಎಲ್ಲ ಪ್ರೀಮಿಯಂ ಸೆಗ್ಮೆಂಟ್ ಅಮ್ಯುನಿಟೀಸ್. ಅದು ಏನಕ್ಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರ್. ಎಲ್ಲ ನಮ್ದು ಕಾಂಕ್ರೀಟ್ ರೋಡ್ಸ್, ಕಾಂಕ್ರೀಟ್ ರೋಡ್ಸ್ ಆಗಿದೆ, ಕಾಂಕ್ರೀಟ್ ಡ್ರೈನ್. ಸರ್ ನಾವು ವೆಟ್ ಮಿಕ್ಸ್ ಹಾಕಿ ಕಂಬಿ ಕಟ್ಟಿ ಅದ್ರ ಮೇಲೆ ಕಾಂಕ್ರೀಟ್ ಹಾಕಿದೀವಿ ಸರ್. ಕೆಲವರು ಎಸ್ ಡೆಫಿನೆಟ್ ಆಗಿ ನೀವು ಬೇರೆಯವ್ರು ನೋಡಿದ್ರೆ ಜಸ್ಟ್ ಡೈರೆಕ್ಟ್ ಆಗಿ ಕಾಂಕ್ರೀಟ್ ಹಾಕ್ಬಿಟ್ಟು ಹೋಗ್ಬಿಡ್ತಾವ್ರೆ. ಬಟ್ ನಾವು ಆಸ್ ಪರ್ ಲಕ್ಸುರಿ ಸೆಗ್ಮೆಂಟ್ ಕ್ವಾಲಿಟಿನ ಮೇಂಟೈನ್ ಮಾಡಿದೀವಿ ಸರ್. 100% ಕ್ವಾಲಿಟಿ ಮೇಂಟೆನೆನ್ಸ್ ಇದೆ, 100% ವರ್ತ್ ಆಗಿದೆ. ಲೈಫ್ ಬರುತ್ತೆ ಡೆಫಿನೆಟ್ ಆಗಿ ಸರ್. ಇದು ಮಿನಿಮಮ್ ಅಂದ್ರೆ 20 ವರ್ಷ ಏನೂ ಆಗಲ್ಲ. ಕಾಂಕ್ರೀಟ್ ರೋಡ್, ಕಾಂಕ್ರೀಟ್ ಡ್ರೈನ್ ವಿತ್ ಕಾಂಕ್ರೀಟ್ ಸ್ಲ್ಯಾಬ್ಸ್. ನೋಡಿ ಸರ್, ಈಚ್ ಅಂಡ್ ಎವ್ರಿ ಸೈಟ್ ನಾವು ನೀಟಾಗಿ ಸ್ಟೋನ್ ಅಲ್ಲೇ ಮೆನ್ಷನ್ ಕಾವಿಂಗ್ ಮಾಡಿ ಮೆನ್ಷನ್ ಮಾಡಿದೀವಿ. ನಮ್ ಪ್ರೀಮಿಯಂ ಇದೇ ಪ್ರೀಮಿಯಂ ಸೆಗ್ಮೆಂಟ್ ಅಂತ ಹೇಳೋದು ಸರ್. ನೋಡಿ ಎಲ್ಲ ನೋಡಿ ನೋಡಿ ಸರ್, ಇದೆಲ್ಲ ಗಾರ್ಡನಿಂಗ್ ಸರ್. ಗಾರ್ಡನ್ ಹೌದು, ಇದೆಲ್ಲ ಬಂದು ಗಾರ್ಡನಿಂಗ್. ನೋಡಿ ಇದೆಲ್ಲ ನಾವು 12 to 15 years ಓಲ್ಡ್ ಪ್ಲಾಂಟ್ಸ್ ಟ್ರೀಸ್ ನ ಪ್ಲಾಂಟ್ಸ್ ಮಾಡ್ತೀವಿ ಸರ್ ಇಲ್ಲಿ. ಹೌದು, ಪ್ಲಾಂಟೇಶನ್ಸ್. ನೋಡಿ ನಿಮ್ಗೆ ಎಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿರೋದು ಸರ್. ಎಲ್ಲ ಅಂಡರ್ಗ್ರೌಂಡಿಂಗ್ ಸರ್. ಕೇಬಲಿಂಗ್ ಅಂಡರ್ಗ್ರೌಂಡ್ ಆಗಿದೆ. ನೋಡಿ ಈಗ ಡ್ರೈನ್ ಕೊಟ್ಟಿದೀವಿ ಅಂಡ್ ಸೀವೇಜ್ ಟ್ರೀಟ್ಮೆಂಟ್ ಎಲ್ಲ ಆಗಿದೆ. STP ಆಗಿದೆ. ಸರ್ STP ಆ ಕಾರ್ನರ್ ಬರುತ್ತೆ ಸರ್ ನಿಮಗೆ. STP ನೋಡಿ ಸರ್. ಓವರ್ ಹೆಡ್ ಟ್ಯಾಂಕ್ ನಿಮಗೆ ಆಲ್ಮೋಸ್ಟ್ ಸರ್ ಇನ್ನೊಂದು 1 week ಅಲ್ಲಿ ಫಿನಿಶ್ ಆಗ್ಬಿಡುತ್ತೆ. ರೂಫ್ ಮಾತ್ರ ಹಾಕ್ಬೇಕಷ್ಟೇ. ಬ್ಯಾಲೆನ್ಸ್ ಅಂತ ಅಂದ್ರೆ ಇನ್ನ ಸಣ್ಣ ಪುಟ್ಟ ಸರ್ ಯಾವ್ದು ಇಲ್ಲ, ಸಣ್ಣ ಪುಟ್ಟ ವರ್ಕ್ಸ್ ಅಷ್ಟೇ ಇರೋದು ಎಲ್ಲ ಆಲ್ಮೋಸ್ಟ್. ಹೌದು, ಈ ಪ್ಲಾಂಟೇಶನ್ಸ್ ಎಲ್ಲ ಬರ್ತಾ ಇದೆ ನಿಮ್ಗೆ. ಪ್ಲಾನ್ ಇನ್ನು 1 week ಅಲ್ಲಿ ಎಲ್ಲ ಫಿನಿಶ್ ಮಾಡ್ಕೊಡ್ತಾರೆ. 100% ಡೆವಲಪ್ಮೆಂಟ್ ಫಿನಿಶ್ ಸರ್, ಏನು ಬ್ಯಾಲೆನ್ಸ್ ಇಲ್ಲ ಸರ್. ಇದು ಬಂದು ನಮ್ದು ಫುಲ್ ಗೇಟೆಡ್ ಕಮ್ಯುನಿಟಿ. ನೀವು ನೋಡಬಹುದು ಎಲ್ಲ ನಾವು ಓವರ್ ಆಲ್ ಸಾಲಿಡ್ ಬ್ಲಾಕ್ ವಾಲ್ ಕನ್ಸ್ಟ್ರಕ್ಟ್ ಮಾಡಿ ಗೇಟೆಡ್ ಕಮ್ಯುನಿಟಿ ಮಾಡಿದೀವಿ ಸರ್. 24/7 ಸೆಕ್ಯೂರಿಟಿ ಬರುತ್ತೆ. ಹೌದು ಸರ್, ಸೆಕ್ಯೂರಿಟಿ ರೂಮ್ ವಿತ್ ಸೆಕ್ಯೂರಿಟಿ 24/7 ವಿತ್ CCTV ಸರ್. ಪಕ್ಕ ಬರುತ್ತೆ ಸರ್. ಹೌದು ಸರ್, ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಇದೆ ನಮ್ದು. ಅಲ್ಲೇ ಲೇಔಟ್ ಅಲ್ಲಿ ನೀವು ನೋಡಬಹುದು, ಆರ್ಚ್ ಪಕ್ಕನೇ ನಿಮ್ಗೆ ಒಂದು ಸೆಕ್ಯೂರಿಟಿ 24/7 ಅಲ್ಲೂ ಇರ್ತಾರೆ. ನಮ್ಗೆ ಆ ಲೇಔಟ್ ಗಿಂತ ಈ ಲೇಔಟ್ ಇನ್ನೂ ಪ್ರೀಮಿಯಂ ಸೆಗ್ಮೆಂಟ್ ಆಗಿ ಮಾಡ್ತೀವಿ ಸರ್. ಅದಕ್ಕಿಂತ ಸ್ವಲ್ಪ ಇನ್ನೂ ಗ್ರ್ಯಾಂಡ್ ಆಗಿ ಮಾಡೋಣ. ಹೌದು, ಇನ್ನೂ ಗ್ರ್ಯಾಂಡ್ ಆಗಿ ಬರುತ್ತೆ ಸರ್ ಇದು. ಇದು ರೋಡ್ ಬಿಡ್ತೆಲ್ಲ ಏನ್ ಬರುತ್ತೆ ಸರ್? ನೋಡಿ ಸರ್, ನಮ್ಮ ಲೇಔಟ್ ಅಲ್ಲಿ 2 ತರ ರೋಡ್ ಬರುತ್ತೆ. ಒಂದು ಬಂದು 50 feet ರೋಡ್, ಇನ್ನೊಂದು ಬಂದು 30 feet ರೋಡ್. ಸಬ್ ರೋಡ್ಸ್ ಎಲ್ಲ 30 feet ಬರುತ್ತೆ. ಅದು CDP ಪ್ಲಾನ್ ಅಲ್ಲಿ ಬಿಟ್ಟಿರೋ ರೋಡ್. ಸೊ ಅದರಿಂದ ಅದು 50 feet ರೋಡ್ ಬರುತ್ತೆ ಸರ್. 50 feet ಬರುತ್ತೆ. ಹೌದು ಸರ್. ಇದು CA ಎಲ್ಲ ನೀವು ಕೊಟ್ಟಿದ್ದೀರಾ ಇದಕ್ಕೆ? ಸರ್ CA ಎಲ್ಲ ಸರ್ ಎಲ್ಲ ಕಡೆ ಬಿಟ್ಟಿದೀವಿ. ಟೋಟಲ್ 7 ಪಾರ್ಕ್ಸ್ ಬರುತ್ತೆ ಸರ್ ಇಲ್ಲಿ. 7 ಪಾರ್ಕ್ ಬರುತ್ತೆ. ಹೌದು ಸರ್, ಹೌದು 7 ಪಾರ್ಕ್ಸ್ ಬರುತ್ತೆ. 13,500 ಹತ್ತತ್ರ 1/4 ಎಕರೆ ನಿಮ್ಗೆ ಅಮ್ಯುನಿಟೀಸ್ ಬಿಟ್ಟಿದೀವಿ ಸರ್. ಅಮ್ಯುನಿಟೀಸ್ಗೆ ಅಂತಾನೆ 13,500 ಸ್ಕ್ವೇರ್ ಫೀಟ್. 13,500 ಸ್ಕ್ವೇರ್ ಫೀಟ್ ಬಿಟ್ಟಿದೀವಿ. ಆ ಲ್ಯಾಂಡ್ ನೋಡಬಹುದು ನೀವು, ಆ ಮೂಲೆಯಲ್ಲಿ ಆ ಲ್ಯಾಂಡ್ ಬಿಟ್ಟಿದೀವಿ ಸರ್ ನಾವು. ಒಟ್ನಲ್ಲಿ 7 ಪಾರ್ಕ್ ಕೊಟ್ಟಿದ್ದೀರಾ ಸರ್? ಹೌದು, 7 ಪಾರ್ಕ್ ಕೊಟ್ಟಿದೀವಿ. ವಿತ್ ನಿಮ್ಗೆ ಪ್ಲೇ ಏರಿಯಾ, ಸಿಟ್ ಔಟ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಗಾರ್ಡನಿಂಗ್ ಮಾಡಕ್ಕೆ, ಪಾತ್ವೇ, ವಾಕಿಂಗ್ ಪಾತ್ವೇ, ಜಾಗಿಂಗ್ ಏರಿಯಾ ಎಲ್ಲ ಬಿಟ್ಟಿದೀವಿ ಸರ್ ನಿಮ್ಗೆ ಓವರ್ ಆಲ್. ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಬಿಟ್ರೆ ಇನ್ನೂ ನೋಡಕ್ ಸಕ್ಕತ್ತಾಗಿ ಇನ್ನೂ ಸೂಪರ್ ಆಗಿರುತ್ತೆ ಸರ್. ನಮ್ಮ 3D ವ್ಯೂ ಬೇಕಾದ್ರೆ ನಿಮ್ಗೆ ಹಾಕ್ಸಿ ಅದನ್ನ ನೋಡಿ ಸರ್ ಒಂದ್ಸಲ. ಇನ್ನೊಂದು ಹೆಚ್ಚು ಕಡಿಮೆ ಅಂದ್ರೆ ಒಂದು 20% ಪೆಂಡಿಂಗ್ ಇದೆಯಾ ಆ ವರ್ಕ್ ಅಂತಂದ್ರೆ? ಅದು ಜಸ್ಟ್ ಅದೆಲ್ಲ ಒಂದು 5-10% ಸರ್ ಅಷ್ಟೇ. 10% ಅಷ್ಟೇ. ಎಲ್ಲ ಮುಗೀತು ಸರ್, ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ಬಿಟ್ಟು. ಹೌದು, ಕಂಪ್ಲೀಟ್ ಆಗಿದೆ. ನೀವೇ ನೋಡ್ತಾ ಇದ್ದೀರಾ ಅಂದ್ರೆ ಪಾರ್ಕ್ಗಳದ್ದು ಮತ್ತೆ ಈ ಕೆಲಸ ಪೆಂಡಿಂಗ್ ಇರೋದು. ಹೌದು ಸರ್, ಹೌದು ಸರ್, ಹೌದು ಸರ್. ನಾನು ನಿಮ್ಗೆ ಇನ್ನೊಂದು ಕೇಳಬೇಕಿತ್ತು ಸರ್. ಹೇಳಿ ಸರ್. ಹೇಳಿ ಸರ್, ನಿಮ್ಮ ಲೇಔಟ್ ಅಲ್ಲಿ ಸೈಟ್ ಎಂತಕ್ಕೆ ತಗೋಬೇಕು?
ಸರ್ ಏನಂತಿಗೆ ಅಂದ್ರೆ ನಮ್ದು ಬಂದು ಟುವರ್ಡ್ಸ್ ಕನೆಕ್ಟಿವಿಟಿ, ಈಸಿ ಫಾರ್ ಕನೆಕ್ಟಿವಿಟಿ ಎವ್ರಿವೇರ್. ಯಾವ ಕಡೆಯಿಂದ ಬರ್ಬೋದು ಸರ್ ನೋಡಿ ಸರ್, ಮೈಸೂರು ರೋಡ್ ನಿಮಗೆ ಚೆಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಇಲ್ಲಿಂದ 11 ಕಿಲೋಮೀಟರ್ಸ್ ಬರುತ್ತೆ. ಹೌದು. ಇಲ್ಲಿಂದ ಹೆಜ್ಜಾಲ ರೈಲ್ವೆ ಸ್ಟೇಷನ್ ನಿಮಗೆ ಜಸ್ಟ್ 6 to 7 ಕಿಲೋಮೀಟರ್ಸ್ ಬರುತ್ತೆ. ಅಷ್ಟೇನಾ? ಅಷ್ಟೇ ಸರ್. ನಿಮಗೆ ಮಂಚಂಬೆಲೆ ಡ್ಯಾಮ್ ಬಂದು ಜಸ್ಟ್ ನಿಮಗೆ 4-5 ಕಿಲೋಮೀಟರ್ಸ್. ತಾವರೆಕೆರೆ ಜಸ್ಟ್ 6 ಕಿಲೋಮೀಟರ್ಸ್ ಇದೆ. 6 ಕಿಲೋಮೀಟರ್ಸ್. ಎಲ್ಲಾ ಕಡೆಯಿಂದ ಸರೌಂಡಿಂಗ್ ಇಂದ ಬರ್ಬೋದು. 4 ಈಸ್ಟ್ ವೆಸ್ಟ್ ನಾರ್ತ್ ಸೌತ್ 4 ಕಡೆಯಿಂದಾನು ಕನೆಕ್ಟಿವಿಟಿ ತುಂಬಾ ಈಸಿ ಆಗಿದೆ. ಹತ್ರನೇ ಇರುವಂತದ್ದು, ತುಂಬಾ ಹತ್ರ, ಪೊಲ್ಯೂಷನ್ ಲೆಸ್, ಟ್ರಾಫಿಕ್ ಲೆಸ್. ಹೌದು, ಸೀದಾ ಕನೆಕ್ಟ್ ಆಗುತ್ತೆ ಸರ್. ಓಕೆ. ನಿಯರ್ ಫೆಸಿಲಿಟಿ ಅಂತ ಬಂದ್ರೆ ಏನೇನು ಸಿಗುತ್ತೆ ಇಲ್ಲಿ ಸರ್? ಫೆಸಿಲಿಟೀಸ್ ಅಂತ ತಗೊಂಡ್ರೆ ನೀವು ಫಾರ್ ಎಕ್ಸಾಂಪಲ್ ಸ್ಕೂಲ್ಸ್ ತಗೊಳ್ಳಿ. ಸ್ಕೂಲ್ಸ್ ನೀವು ಸತ್ವಾ ಸ್ಕೂಲ್ಸ್ ಇದೆ, ಕ್ರೈಸ್ಟ್ ಸ್ಕೂಲ್ ಇದೆ, ಡಾನ್ ಬಾಸ್ಕೋ ಇದೆ, ಮ್ಯಾರಿಗೋಲ್ಡ್ ಇದೆ, ಈಸ್ಟ್ ವೆಸ್ಟ್ ಎಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇರೋದು. ಎಲ್ಲ ನಿಯರ್ ಬೈ ಜಸ್ಟ್ ಒಂದು 10-15 ಮಿನಿಟ್ಸ್ ಅಲ್ಲಿ ನೀವು ರೀಚ್ ಆಗ್ಬೋದು ಅಂತ ಸ್ಕೂಲ್ಸ್ ಇದೆ. ಎಲ್ಲ 5-10 ಮಿನಿಟ್ಸ್ ಅಷ್ಟೇ ಟ್ರಾವೆಲ್. ಸರ್ ರಾಮೋಲಿ ಅಂತ LNR ಇದೆ, ನಿಮ್ಗೂ ಅದು ಇಂಟರ್ನ್ಯಾಷನಲ್ ಸ್ಕೂಲ್. ಸೊ ಎಲ್ಲ 5-10 ಮಿನಿಟ್ಸ್. ಮತ್ತೆ ಅಲ್ಲಿ ದೇವಸ್ಥಾನ ಕೂಡ ಫೇಮಸ್ ಇದೆ. ಮುಕ್ತಿನಾಗ್ ಟೆಂಪಲ್ ಹೇಳ್ಬೇಕಾ ಸರ್? ಟೂರಿಸ್ಟ್ ಸ್ಪಾಟ್. ಮುಕ್ತಿನಾಗ್ ಟೆಂಪಲ್ ಇದೆ, ಶ್ರೀನಿವಾಸ ಟೆಂಪಲ್ ಇದೆ, ದೊಡ್ಡಾಳದ ಮರ ಇದೆ, ಮಂಚಿನಮಲೆ ಡ್ಯಾಮ್ ಇದೆ, ಆಮೇಲೆ ವಂಡರ್ಲಾ ಇದೆ. ವಂಡರ್ಲಾ ಜಸ್ಟ್ 15-20 ಮಿನಿಟ್ಸ್ ರೀಚ್ ಆಗ್ತೀರಾ ಸರ್. 20 ಮಿನಿಟ್ಸ್ ಅಲ್ಲಿ ಹೋಗ್ಬಿಡ್ಬೋದು, ಆರಾಮಾಗಿ ಹೋಗ್ಬೋದು ಸರ್. ಸೊ ವೀಕೆಂಡ್ಸ್ ಅಂತ ಬಂದ್ರೆ ಎಲ್ಲರೂ ಇಲ್ಲೇ ಎಂಜಾಯ್ ಮಾಡ್ಬೋದು. ಹೌದು ಸರ್, ಎಲ್ಲರೂ ವೀಕೆಂಡ್ಸ್ ಅಂದ್ರೆ ಅಲ್ಲಿಂದ ಇಲ್ಲಿ ಬರ್ತಾರೆ. ಟು ಇಫೆಕ್ಟ್ ಎಲ್ಲ ಇಲ್ಲೇ ಪ್ರೆಸೆಂಟ್. ಮತ್ತೆ ರೆಸಾರ್ಟ್ ಕೂಡ ಇರೋದನ್ನ ನೋಡ್ತೀವಿ. ರೆಸಾರ್ಟ್ಸ್ ನೀವೇ ನೋಡಿರ್ಬೋದು. ರೂಪೀಸ್ ರೆಸಾರ್ಟ್ ಇದೆ, ರಾಂಚಿ ರೆಸಾರ್ಟ್ ಇದೆ, ಕಂಟ್ರಿ ಕ್ಲಬ್ ಇದೆ. ಎಂಜಾಯ್ ಮಾಡ್ಬೇಕು ಅಂದ್ರೆ ಮಂಚಂಬೆಲೆ ಡ್ಯಾಮ್ ಇದೆ. ಹೌದು ಸರ್, ಎಲ್ಲ ನಿಯರ್ ಬೈ, ನೀವೆಲ್ಲೂ ಹೋಗಂಗಿಲ್ಲ. ತುಂಬಾ ಒಳ್ಳೆ ಇನ್ವೆಸ್ಟ್ಮೆಂಟ್, ಬೆಸ್ಟ್ ಇನ್ವೆಸ್ಟ್ಮೆಂಟ್ ಸರ್. ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಂತ ತಗೊಂಡ್ರು ಒಂದು ಒಳ್ಳೆ ಪ್ರೈಸ್ ಈ ಸರೌಂಡಿಂಗ್ ಅಲ್ಲಿ ಎಲ್ಲೂ ಕೊಡಕ್ ಚಾನ್ಸೇ ಇಲ್ಲ. ವಿತ್ ಇದು ಪ್ರೀಮಿಯಂ ಅಂಡ್ ಲಕ್ಸುರಿ ಡೆವಲಪ್ಮೆಂಟ್. ನೋಡಿ ಸರ್, ಈ ಕಡೆ ಎಲ್ಲ ನೋಡ್ರೆ ನೀವು ಜಸ್ಟ್ ತಾರ್ ರೋಡ್ ಹಾಕ್ಬಿಟ್ಟು ಇಲ್ಲ ಜಸ್ಟ್ ಓವರ್ ಹೆಡ್ ಕೇಬಲ್ ಹಾಕ್ಬಿಟ್ಟೆ ನಿಮ್ಗೆ 3,000 ರೂಪಾಯಿ ಮೇಲೆ ಹೇಳ್ತಾರೆ ರೇಟು. ನಾವು ಇಲ್ಲಿ ಇಷ್ಟು ಪ್ರೀಮಿಯಂ ರೇಟು, ಗ್ರ್ಯಾಂಡ್ ಎಂಟ್ರೆನ್ಸ್ ಕೊಟ್ಟಿ, CC ರೋಡ್ ಕೊಟ್ಟಿ, CC ಡ್ರೈನ್ ಕೊಟ್ಟಿ, ಅಂಡರ್ಗ್ರೌಂಡ್ ಕೇಬಲಿಂಗ್ ಕೊಟ್ಟಿ, ವಿತ್ ಲಕ್ಸುರಿ ಲ್ಯಾಂಡ್ಸ್ಕೇಪ್ ಕೊಟ್ಟಿ, ಇಷ್ಟು ಒಳ್ಳೆ ಲಕ್ಸುರಿ ಅಮ್ಯುನಿಟೀಸ್ ಕೊಟ್ಟಿನು ನಾವು ಜಸ್ಟ್ ನಿಮ್ಗೆ ಒಳ್ಳೆ ಪ್ರೈಸ್ ಗೆ ಕೊಡ್ತಾ ಇದೀವಿ. ಒಂದು BDI ಯಾವ ತರ ಡೆವಲಪ್ಮೆಂಟ್ ಮಾಡ್ತಾರೋ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇದೆ. ಹೌದು ಸರ್, ಹೌದು. ನಿಮ್ಮಲ್ಲಿ ಡೈಮೆನ್ಷನ್ಸ್ ನಾನು ಕೇಳಿಲ್ಲ ಸರ್, ಏನು? ಹೌದು ಸರ್, ಹೌದು ಸರ್. ನಮ್ದಲ್ಲಿ ಬಂದು 30-40, 30-50 ಅಂಡ್ 60-40 ಈ 3 ಡೈಮೆನ್ಷನ್ಸ್ ಇದೆ. ಆಲ್ಮೋಸ್ಟ್ ನಮ್ದು 30-40 ಎಲ್ಲ ಸೋಲ್ಡ್ ಔಟ್ ಆಗ್ತಾ ಬರ್ತಾ ಇದೆ. 30-50 ಬರ್ತಾ ಇದೆ ಸರ್. ಆಲ್ಮೋಸ್ಟ್ ನಮ್ದು 50% ಆಫ್ ಪ್ರಾಜೆಕ್ಟ್ ಸೋಲ್ಡ್ ಔಟ್ ಆಗಿದೆ. ಕಾರ್ನರ್ ಸೈಡ್ ಬೇಕು ಅಂದ್ರೆ ಸಿಗುತ್ತಾ ಸರ್? ಕಾರ್ನರ್ ಸೈಡ್ ಮೆಜಾರಿಟಿ ಎಲ್ಲ ಆಗಿದೆ, ಆಲ್ಮೋಸ್ಟ್ ಕ್ಲಿಯರ್ ಸರ್. ಅದು 30-40 ಇವಾಗ ಲಿಮಿಟೆಡ್ ಪ್ಲಾಟ್ಸ್ ಅಂತ, ಲಿಮಿಟೆಡ್ ಪ್ಲಾಟ್ಸ್ ಆನ್ 30-40, ಪ್ಲಾಟ್ಸ್ ಆನ್ 30-50 ಅಲ್ಲಿ ಇದೆ. 30-50 ಸಿಗುತ್ತೆ. 20-30 ಅಂತ ಯಾವುದೇ ಕಾರಣಕ್ಕೂ ಸಿಗಲ್ಲ, ಯಾಕಂದ್ರೆ BMRDA. ಹೌದು, BMRDA 20-30 ಸಿಗಲ್ಲ, ಇಲ್ವೇ ಇಲ್ಲ ಸರ್. ಸರ್ ಫೈನಲ್ ಆಗಿ ಪ್ರೈಸ್ ಅಂತ ಹೋಗೋಣ, ವೀಕ್ಷಕರು ಕಾಯ್ತಾ ಇದ್ದಾರೆ. ಪ್ರೈಸ್ ಏನ್ ಹೇಳ್ತಾರಪ್ಪ ನೋಡಿ ಸರ್? ಇಷ್ಟು ಲಕ್ಸುರಿ ಅಮ್ಯುನಿಟೀಸ್ ಕೊಟ್ಟಿ, ಇಂಥ ಪ್ರೀಮಿಯಂ ಡೆವಲಪ್ಮೆಂಟ್ ಕೊಟ್ಟಿ ಜಸ್ಟ್ ನಾವು 2799 ಗೆ ಪ್ರೈಸ್ ಕೋಟ್ ಮಾಡ್ತಾ ಇದೀವಿ. 2799 ರೂಪಾಯಿ. ಎಸ್ ಸರ್, 2799. ಇನ್ನು ನಿಮ್ ಕಡೆಯಿಂದ ನಿಮ್ ಚಾನೆಲ್ ಹೆಸರು ಹೇಳಿದ್ರೆ ಡೆಫಿನೆಟ್ ಆಗಿ ನೆಗೋಷಿಯಬಲ್ ಮಾಡಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಸರ್. ನೆಗೋಷಿಯಬಲ್ ಅಲ್ಲ ಸರ್, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್. ಶೋರ್ ಸರ್, ಪಕ್ಕಾ ಕೊಡ್ತೀವಿ. ಸೊ ವೀಕ್ಷಕರೇ ನೋಡಿ, ಈ ಥರ ಇರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಲೇಔಟ್ದು. ಸರ್ ನಿಮ್ದು ಆಫೀಸ್ ಲೊಕೇಶನ್ ನಾನು ಕೊಟ್ಟಿರ್ತೀನಿ ಸರ್. ಶೋರ್ ದೇ ಕ್ಯಾನ್ ವಿಸಿಟ್. ಆಫೀಸ್ಗೂ ಬರ್ಬೋದು, ಲೇಔಟ್ಗೂ ಬರ್ಬೋದು, ಎರಡು ಕಡೆನೂ ನಮ್ಮ ಹುಡುಗರು ಇರ್ತಾರೆ. ಏನು ಇಶ್ಯೂಸ್ ಇಲ್ಲ, ಕೋಆರ್ಡಿನೇಟ್ ಮಾಡೋಣ ಸರ್. ನೋಡಿ ವೀಕ್ಷಕರೇ, ಈ ಥರ ಇರುತ್ತೆ. ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಎಲ್ಲ ಥರನೂ ಕೋಆರ್ಡಿನೇಟ್ ಮಾಡ್ತಾರೆ. ಇದೇ ಥರ ಕಂಟೆಂಟ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸರ್. ಫುಲ್ ಡೀಟೇಲ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್.